ತುಂಬ ದಿನ ಆಗಿದೆ, ತುಂಬ ದಿನ ಏನೋ ಒಂದು 10 ಮಂತ್ಸ್ ಇಲ್ಲ 11 ಮಂತ್ಸ್ ಆಗಿರ್ಬೋದು ಅನ್ಸುತ್ತೆ ನಾನು ವಿಡಿಯೋ ಮಾಡಿ. ಸೊ ಇನ್ಮೇಲಿಂದ ಒಂದೊಂದೇ ವ್ಲಾಗ್ನ ಮಾಡೋಣ ಅಂತ ನನಗೂ ಅನ್ನಿಸ್ತಾ ಇದೆ. ಸೊ ಯಾಕೆ ಮಾಡಿಲ್ಲ ಅಂದರೆ ರೀಸನ್ ಇದೆ. ಯಾಕೆ ಅಂದರೆ ನಮ್ಮ ಮನೆಗೆ, ನಮ್ಮ ಪ್ರಪಂಚಕ್ಕೆ ಇನ್ನೊಂದು ಪುಟ್ಟ ಜೀವ ಆ್ಯಡ್ ಆಗಿತ್ತು. ಸೊ ಅದಕ್ಕೆ ಮಾಡ್ಬೋದಿತ್ತು ಪ್ರೆಗ್ನೆನ್ಸಿಲಿ ಕೂಡ. ಆದರೆ ನನಗೆ ಈ ಥರ ಆಗಿದೆಯೋ ಇಲ್ಲ ಎಲ್ಲರಿಗೂ ಹಿಂಗೆ ಸಿಮ್ಟಮ್ಸ್ ಇರುತ್ತೋ ಗೊತ್ತಿಲ್ಲ. ನಾನು ಕೇಳಿದ್ರಲ್ಲಿ ಕೆಲವ್ರಿಗಿತ್ತು ಕೆಲವ್ರಿಗಿಲ್ಲ. ಬಟ್ ನನಗಂತೂ ಕೊನೆವರೆಗೂ ನನ್ನ ಮಗು ಹುಟ್ಟೋವರೆಗೂ ಕೂಡ ಸಿಮ್ಟಮ್ಸ್ ಇತ್ತು. ನನಗಂತೂ ಪ್ರೆಗ್ನೆನ್ಸಿ ನಿಜವಾಗ್ಲೂ ನಾನು ಏನೂ ಎಂಜಾಯ್ ಮಾಡಿಲ್ಲ ಅಂತ ಅನ್ಬೋದು. ಯಾವಾಗಲೂ ಆ ನೋವು ಈ ನೋವು, ಅದು ತಿಂದ್ರಾಗಲ್ಲ ಇದು ತಿಂದ್ರಾಗಲ್ಲ, ಇದೇ ಥರ ಇತ್ತು. ಸೊ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತೇಳಿ ಡ್ಯೂಟಿಗೆ ಬೇರೆ ಹೋಗ್ತಾ ಇರೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ತುಂಬ ದಿನ ಅಂದರೆ ಒಂದು ಈ ಏಪ್ರಿಲ್ಗೆ 3 ಇಯರ್ಸ್ ಆಯ್ತು ನಮ್ಮ ಮದುವೆ ಆಗಿ. ಸೊ ಮಗು ಬಂದಿರೋದಲ್ವ, ಸೊ ಅದು ಒಂದು ಬೇಡ, ಏನು ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಈಗ ಮಾಡಬೇಕು ಅನ್ನಿಸ್ತಾ ಇದೆ. ಈಗ ಅದಾದಮೇಲೆ ನಿಮಗೆ ಗೊತ್ತು, ಪ್ರೆಗ್ನೆನ್ಸಿ ಅದಾದಮೇಲೆ ಡಿಲವರಿ ಆದಮೇಲೆ ನೆಕ್ಸ್ಟು ರಿಕವರಿ ಆಗಬೇಕಿತ್ತು, ಅದಾಯಿತು. ಸೊ ಇವಾಗ ಒಂದೊಂದೇ ಎಲ್ಲ ಲೈಫ್ ಸ್ಟೈಲ್ ಸರಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಗೊತ್ತು ಸ್ಟಾರ್ಟಿಂಗ್ 3 ಮಂತ್ಸ್ ಹೆಂಗಿರ್ತಾರೆ ಮಕ್ಕಳು ಅಂತೇಳಿ, ಅದೇ ರೀತಿ ಇತ್ತು. ಎಲ್ಲನೂ ಮುಗಿಸಿ ಇವಾಗ ಒಂದು ಸ್ವಲ್ಪ ಉಸಿರು ಬಿಡೋ ಥರ ಆಗಿದೆ ನನ್ನ ಜೀವನದಲ್ಲೂ ಅಂತ ಹೇಳ್ಬೋದು. ಅದಕ್ಕೆ ನನಗೂ ಈಗ ವಿಡಿಯೋ ಮಾಡಬೇಕು. ಹೀಗೆ 4 ಗೋಡೆ ಮಧ್ಯೆ ಇತ್ತು, ಅದು ಏನಂತಾರೆ ಅಂದರೆ ಒಂಥರ ಆಗ್ಬಿಡುತ್ತೆ, ಡಿಪ್ರೆಷನ್ ಥರ ಆಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು ಲೈಫಲ್ಲಿ ಅಂತೇಳಿ ನಾನು ಕೂಡ ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಒಂದೊಂದೇ ವಿಡಿಯೋ ಮಾಡೋಣ ಅಂತ. ನನ್ನ ಪ್ರೆಗ್ನೆನ್ಸಿಲಿ ಯಾವ ಥರ ಇತ್ತು ಸಿಮ್ಟಮ್ಸು, ಆಮೇಲೆ ನಿಮ್ಗೇನಾದರೂ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬೇಕು, ಯಾವುದರಲ್ಲಿ ನಾನು ತೋರಿಸ್ತಾ ಇದ್ದೆ ಅದ್ರ ಬಗ್ಗೆ ಏನಾದರೂ ಬೇಕು ಅಂತ ಎಲ್ಲಾದರೂ ವಿಡಿಯೋನ ಒಂದೊಂದಾಗೆ ಮಾಡ್ತಾ ಹೋಗ್ತೀನಿ ಟೈಮ್ ಸಿಕ್ಕಿದಾಗೆಲ್ಲ. ಈಗಲೂ ಕೂಡ ನನ್ನ ಮಗ ಆರಾಮಾಗಿ ಮಲಗಿರೋದ್ರಿಂದ ಇಷ್ಟು ಆರಾಮಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ಎಷ್ಟಾದರೂ ನೋವಿರಲಿ, ಈ ಒಂದು ಮದರ್ಹುಡ್ ಏನು ತಾಯಿ ಆಗೋದು, ಆ ಮಗು, ಅದೆಲ್ಲ ಒಂಥರ ಮಿರಾಕಲ್. ಅದನ್ನು ನಾವು ಎಷ್ಟೇ ಹೇಳಿದ್ರು ಅದನ್ನು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನಗೂ ಅಷ್ಟೇ, ನಾನು ಅದನ್ನು ಅನುಭವಿಸಿದ ಮೇಲೇ ಗೊತ್ತಾಗಿದ್ದು ಇಷ್ಟೆಲ್ಲ ಇರುತ್ತೆ ಅಂತೇಳಿ. ಸೊ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ಒಂದೊಂದೇ ವೀಡಿಯೋಸ್ನ ಹಾಕ್ತೀನಿ. ಪ್ರೆಗ್ನೆನ್ಸಿಲಿ ಯಾವ ಥರ ಇದೆ ಅಂದರೆ ನನಗೆ ಯಾವ ಥರ ಇತ್ತು, ಅದಾದಮೇಲೆ ನನ್ನ ಡಿಲವರಿ ಯಾವ ಥರ ಆಯಿತು, ಆಮೇಲೆ ಯಾಕೆ ಸೀಮಂತ ಮಾಡ್ಕೊಳ್ಳಿಲ್ಲ, ಅದಕ್ಕಿಂತ ಮುಂಚೆನೇ ಓಡಿ ಬಂದ್ಬಿಟ್ಟ ನನ್ನ ಮಗ ಅಂಥೇಳಿ ಎಲ್ಲದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ನನ್ನ ವೀಡಿಯೋಸ್ನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಇದೊಂದು ಸ್ಮಾಲ್ ವಿಡಿಯೋ ಇಂಟ್ರಡಕ್ಷನ್ ಮತ್ತು ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.